ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವ? ಇವತ್ತು ರಂಗೋಲಿ ಗಾರ್ಡನ್ ಬಂದಿದ್ದೀನಿ. ಇಲ್ಲಿ ರಂಗೋಲಿ ಗಾರ್ಡನ್ ಅವ್ರದ್ದೇ ಕಿಚನ್ ಇದೆ. ಬನ್ನಿ ಇವತ್ತು ಉತ್ತರ ಕರ್ನಾಟಕ ಸ್ಟೈಲ್ ಊಟ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀವಿ ಹೇಗಿದೆ ಅಂತ. ಬನ್ನಿ ಮತ್ತೆ ಹೋಗೋಣ. ಉತ್ತರ ಕರ್ನಾಟಕ ಸ್ಟೈಲೇ ಅಲ್ಲ, ಎಲ್ಲ ಥರದ ಫುಡ್ಡು ಸಿಗುತ್ತೆ. ನೀವು ಅನ್ಲಿಮಿಟೆಡ್, ನಾನು ರೆಫರ್ ಮಾಡೋದೇನೆಂದರೆ, ನನಗೆ ಇಷ್ಟವಾಗಿರೋದು ಅನ್ಲಿಮಿಟೆಡ್ ಫುಡ್. ಇದು 20+ ಐಟಮ್ಸ್ ಇರುತ್ತೆ ಇದರಲ್ಲಿ. ಸಿಕ್ಕಾಪಟ್ಟ ಬ್ಯೂಟಿಫುಲ್ ಆಗಿರುತ್ತೆ. ಏರಿಯಾ ಅಂತೂ ಅಲ್ಲಿ ಕುತ್ಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಹತ್ತಿರದಲ್ಲಿ ಇದ್ದಂಗಿರುತ್ತೆ. ಬನ್ನಿ ಮತ್ತೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ ಹೇಗಿದೆ ಅಂತ. ಅದಕ್ಕೂ ಮುನ್ನ ಹೊಸದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಉತ್ತರ ಕರ್ನಾಟಕ ಸ್ಟೈಲ್ ಬೇಕನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಮತ್ತೆ ಈ ಉತ್ತರ ಕರ್ನಾಟಕ ಸ್ಟೈಲ್ ಊಟವನ್ನ ಮಾಡಿ ರಂಗೋಲಿ ಗಾರ್ಡನಲ್ಲಿ ಓಪನ್ ಪ್ಲೇಸಲ್ಲಿ ಕುತ್ಕೊಂಡು ಆರಾಮಾಗಿ ಊಟ ಮಾಡಿಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತೀವಿ ಹೇಗಿದೆ ಅಂತ. ಬನ್ನಿ ಮತ್ತೆ ತಿಂದಾದ್ಮೇಲೆ ನೀವು ಟ್ರೈ ಮಾಡಿ. ಎಷ್ಟೊಂದು ಐಟಮ್ಸ್ ಇದೆ ಇಲ್ಲಿ ಮೆನು ಅಲ್ಲಿ, ತುಂಬಾ ಐಟಮ್ಸ್ ಇದೆ. ಇಲ್ಲಿ ಏನೇನು ಇದೆ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ನೋಡಿ, ಇದು ಬಂದು ಬಜ್ಜಿ, ಇದು ಮಾಮೂಲಿ ಗೋಧಿ ಚಪಾತಿ, ಇದು ಉತ್ತರ ಕರ್ನಾಟಕ ಜೋಳದ ರೊಟ್ಟಿ, ಮತ್ತೆ ಈ ಚಟ್ನಿ ಇದೆಯಲ್ಲ, ಈ ಚಟ್ನಿಗೂ ಅದಕ್ಕೆ ಕಾಂಬಿನೇಷನ್ ಸೂಪರ್. ಮತ್ತೆ ಈರುಳ್ಳಿ, ಹಪ್ಪಳ, ಮತ್ತೆ ಇದು ಸ್ವೀಟ್ ಎಲ್ಲ ಹೌದಾ, ಓಕೆ. ಮತ್ತೆ ಇದು ನಾಟಿ, ಮತ್ತೆ ಈ ನಾಟಿ ಈರುಳ್ಳಿ, ಆಮೇಲೆ ಇದು ಸೊಪ್ಪು ಇದೆಲ್ಲ ಉತ್ತರ ಕರ್ನಾಟಕ ಸ್ಟೈಲು. ಮತ್ತೆ ಈ ಹೆಸರು ಕಾಳದ ಸಾಂಬಾರ್ ಇದೆಯಲ್ಲ, ಈ ಹುಚ್ಚೆಳ್ಳು ಚಟ್ನಿ, ಮತ್ತೆ ಪಾಯಸ. ಅದು ಎಣ್ಣೆ ಬದನೆಕಾಯಿ. ಅದೇ ಎಣ್ಣೆ ಬದನೆಕಾಯಿ. ಏನ್ ಟೇಸ್ಟ್ ಇರುತ್ತೆ ಗೊತ್ತಾ ಈ ಜೋಳದ ರೊಟ್ಟಿಗೂ ಅದಕ್ಕೆ ತಿಂತಾದ್ರೆ. ಸ್ವಲ್ಪ ತಿಂದ್ಬಿಟ್ಟು ಹೇಳಿ ಏನ್ ಟೇಸ್ಟ್ ಮಾಡ್ತೀವಿ. ಈಗ ಫಸ್ಟ್ ಟೇಸ್ಟ್ ಮಾಡ್ತೀನಿ ಜೋಳದ ರೊಟ್ಟಿ. ನೋಡಿ, ಜೋಳದ ರೊಟ್ಟಿ ಜೋಳದ ರೊಟ್ಟಿ ಚಟ್ನಿ ಜೊತೆಲಿ ನೋಡಿ, ಎಲ್ಲ ಸ್ವಲ್ಪ ಚಟ್ನಿ ತಗೊಂಡು ಈ ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಸ್ವಲ್ಪ ಇದು ಮಾಡ್ಕೊಂಡು ಸೂಪರ್ ಟೇಸ್ಟ್, ಸಖತ್ತಾಗಿದೆ. ನೋಡಿ, ಇಲ್ಲಿ ಬಂದಾಗ ಉತ್ತರ ಕರ್ನಾಟಕ ಸ್ಟೈಲ್ ಹೆಂಗೈತೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಸೂಪರ್ ಆಗಿದೆ ರೀ ಟೇಸ್ಟ್. ನೋಡಿ, ಚಟ್ನಿಗಳೆಲ್ಲ ಒಂದ್ಸಲ ಟ್ರೈ ಮಾಡಿ. ನೋಡಿ, ಬರೀ ಚಟ್ನಿ ಟ್ರೈ ಮಾಡ್ತಾ ಇದ್ದೀನಿ. ಸೂಪರ್ ರೀ. ಬರೀ ಚಟ್ನಿಯಲ್ಲಿ ತಿಂದ್ರು ಚೆನ್ನಾಗಿದೆ, ಈ ಎಣ್ಣೆಕಾಯಿ ಸಾಂಬಾರು ತಿಂದ್ರು ಚೆನ್ನಾಗಿದೆ. ನೋಡಿ, ಅದ್ರ ಜೊತೆಗೆ ಇದು
ಈರುಳ್ಳಿ ನಂಚ್ಕೊಳ್ಳಿ. ಈರುಳ್ಳಿ ನಂಚ್ಕೊಂಡು ಇದು ನೋಡಿ ಸೊಪ್ಪು ಏನ್ ಟೇಸ್ಟ್ ಇದೆ ಗೊತ್ತೇನ್ರಿ? ಹಸಿದೇ ತಿಂದಲ್ಲ ಬೆಂಗಳೂರಲ್ಲಿ ಯಾರು ಕೊಡಲ್ಲ, ಇಲ್ಲೂ ಕೊಡಲ್ಲ ಈ ತರ ಟೇಸ್ಟ್ ಇರಲ್ಲ. ಉತ್ತರ ಕರ್ನಾಟಕ ಸ್ಟೈಲು. ಈ ಚಪಾತಿ ಜೋಳದ ರೊಟ್ಟಿ, ಈ ಚಟ್ನಿ ಸೂಪರ್ ಆಗಿದೆ ರೀ. ನೋಡ್ರಿ ಹೇಗಿದೆ. ಬನ್ನಿ ನೀವು ತಿನ್ನು ಬನ್ನಿ, ಇಲ್ಲಿ ಬನ್ನಿ ರಂಗೋಲಿ ಗಾರ್ಡನ್ ಬನ್ನಿ, ಸೂಪರ್ ಆಗಿದೆ ರೀ. ನೀವು ಟೇಸ್ಟ್ ಮಾಡ್ರಿ. ಓಕೆ ಹೇಗಿದೆ ಟೇಸ್ಟ್? ಎಣ್ಣೆ ಬದನೆಕಾಯಿ ಸೂಪರ್ ಆಗಿದೆ, ಸೂಪರ್ ಟೇಸ್ಟ್. ಯಾವ್ದು ತಿಂತ ಚಪಾತಿಗ? ಚಪಾತಿಗೂ ಚೆನ್ನಾಗಿರುತ್ತೆ, ಜೋಳದ ರೊಟ್ಟಿಲೂ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ. ಇದು ನನಗೆ ತುಂಬಾ ಇಷ್ಟವಾದ ಫುಡ್ ಇದು. ಹೌದಾ? ಹೇಗಿದೆ? ಸೂಪರ್ ಆಗಿದೆ. ಹೌದಾ? ಸೂಪರ್ ಕಾಂಬಿನೇಷನ್. ಎಲ್ಲರೂ ಬಂದು ತಿನ್ಬೋದಲ್ವಾ ಇಲ್ಲಿ? ಮಸ್ತ್ ಇದೆ. ರಂಗೋಲಿ ಗಾರ್ಡನ್ ಅಲ್ಲಿ ಈ ಉತ್ತರ ಕರ್ನಾಟಕ ಸ್ಟೈಲ್ ಅನ್ಲಿಮಿಟೆಡ್ ಇದೆ. ಹೌದು, ಅನ್ಲಿಮಿಟೆಡ್ ಫುಡ್ ಇದೆ. ಇದು ಕಾಸ್ಟ್ ನಾನು ಲಾಸ್ಟ್ ಅಲ್ಲಿ ನೋಡ್ತೀನಿ ಇದೆಲ್ಲ. ಇವಾಗ ಇದರಲ್ಲಿ ಏನ್ ಕಾಳು ಇದು? ಇದು ಹೆಸರು ಕಾಳು. ಇದರಲ್ಲಿ ಒಂದ್ಸಲ ಇದೂ ಸೂಪರ್ ಆಗಿದೆ. ನನ್ನ ಈ ವೆದರ್ಗೂ ಈ ಎಣ್ಣೆ ಸೊಗಡು ಪಕ್ಕದಲ್ಲಿ ಕೆರೆ ಹೇಗ್ ಅನಿಸ್ತಾ ನಿಮ್ಗೆ? ಅಗ್ರಿ ಸೂಪರ್ ಆಗಿದೆ. ಕ್ಲೈಮೇಟ್ ನೀರು ಸಕ್ಕತ್ತಾಗಿದೆ. ಒಟ್ಟಿನಲ್ಲಿ ಉತ್ತರ ಕರ್ನಾಟಕ ಸ್ಟೈಲ್ ಮಾತ್ರ ಬೆಂಕಿ ಸ್ವಲ್ಪ ಖಾರ ತಿನ್ನೋರಿಗೆ ಸಕ್ಕತ್ತಾಗಿದೆ. ಗೊತ್ತೇ ಅಲ್ವಾ? ಸೂಪರ್ ನೋಡಿ. ಈ ಸೊಪ್ಪು ಇದು ಮೆಂತ್ಯ ಸೊಪ್ಪು ಹಂಗೆ ತಿಂತಾ ಇರೋದು. ಈರುಳ್ಳಿ ನಂಚ್ಕೊಂಡು ತಿಂತಾ ಇರೋದು ಸಕ್ಕತ್ತಾಗಿದೆ. ಹಾಕೊಂಡು ಎಲ್ಲಿ ಅದಕ್ಕೊಂದು ಎಣ್ಣೆ ಬದನೆಕಾಯಿ ತಿಂದು ಹಾಕೊಂಡು ತಿಂತಾ ಇದ್ರೆ ಅಷ್ಟು ಚೆನ್ನಾಗಿದ್ಯಾ? ಇವೆಲ್ಲ ಭೂಲೋಕದ ಏನಂತಾರೆ ಅಮೃತ. ಇದ್ರ ಜೊತೆ ಸ್ವಲ್ಪ ಈರುಳ್ಳಿ, ಟೇಸ್ಟ್ ಅಲ್ವಾ? ಸ್ವಲ್ಪ ಸೌತೆಕಾಯಿ ಇವೆಲ್ಲ ತಿಂತಾ ಇದೆ. ಸ್ವರ್ಗನೇ ಸ್ವರ್ಗ ಅಲ್ವಾ? ಇದ್ರ ಜೊತೆ ಒಂದ್ ಸ್ವಲ್ಪ ಫ್ರೈ. ಸೂಪರ್ ಅಲ್ವಾ? ಇವಾಗ ಏನ್ ಟೇಸ್ಟ್ ಮಾಡಿದ್ದಾರೆ ನೋಡಿ. ವೈಟ್ ರೈಸ್ ಹಾಕ್ಸ್ಕೊಂಡ್ ಬಂದಿದ್ದೀನಿ ನೋಡಿ, ಇಲ್ಲಿ ತೋರಿಸಿ ನೋಡಿ. ಈ ವೈಟ್ ರೈಸ್ಗೆ ಚಟ್ನಿ ಹಿಂಗ್ ಹಾಕೊಂಡು ಹಿಂಗ್ ಹಾಕೊಂಡು ನೋಡಿ, ಹಿಂಗ್ ಹಾಕೊಂಡು ನಿಮ್ ಸ್ಟೈಲ್ ಇದೆ. ಇದು ನಮ್ ಸ್ಟೈಲ್, ನಾನ್ ತಿನ್ನೋ ಸ್ಟೈಲು ನೋಡಿ. ಈ ತರ ಮಿಕ್ಸ್ ಮಾಡಿ ಅದ್ರಲ್ಲಿ ಇದು ಸೊಪ್ಪು ಮತ್ತೆ ನೋಡಿ ಅಮೃತ. ನುಗ್ಗೆಕಾಯಿ ಬಜ್ಜಿ ಇಂತ ಇದ್ರೆ ಸೂಪರ್ ನೋಡಿ. ರಂಗೋಲಿ ಗಾರ್ಡನ್ ಅಲ್ಲೇ ಸಣ್ಣ ಸುತ್ತಾಡೋದೆಲ್ಲ ತಿನ್ನೋದನ್ನು ಅದಕ್ಕೆ ವೀಕೆಂಡ್ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಖಂಡಿತ ಸ್ಪೆಂಡ್ ಮಾಡಿ ಇಲ್ಲಿ ಬಂದು ಈ ಎಳ್ಳೆ ಸೊಗಡು, ಈ ಊಟ, ಉತ್ತರ ಕರ್ನಾಟಕ ಸ್ಟೈಲ್ ಊಟ ನಿಜಕ್ಕೂ ಹೇಳ್ತೀನಿ, ನನಗೆ ಇಲ್ಲಿ ಬರ್ಬೇಕಂತ ಮನಸ್ಸಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ನೆಕ್ಸ್ಟ್ ಇನ್ನೂ ಒಂದ್ಸರಿ ಬರ್ಬೇಕು ಅನಿಸ್ತದೆ ನನಗೂ. ಕರ್ಕೊಂಡು ಬಂದ್ಬಿಡಿ, ಖಂಡಿತ ಬರ್ತೀನಿ. ಏನಿದೆ ಗೊತ್ತಾ, ನೀವು ಒಂದು ವೀಕೆಂಡ್ ಟ್ರಿಪ್ ಥರ ನೀವು ಇಲ್ಲಿ ಬನ್ನಿ. ಇದಕ್ಕೆ ಎಂಟ್ರಿ ಟಿಕೆಟ್ ಇರುತ್ತೆ, ಮಕ್ಕಳಿಗೆ ಸಪ್ರೇಟ್ ಆಗಿರುತ್ತೆ, ಅಡಲ್ಟ್ಸ್ಗೆ ಸಪ್ರೇಟ್ ಆಗಿರುತ್ತೆ. ಈ ಊಟ ಅಂತೂ ಪ್ರೈಸು 299, ಅನ್ಲಿಮಿಟೆಡ್ ನೀವು ಫುಡ್. ಇದು ವರ್ತಬಲ್ ಫುಡ್, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಎಕ್ಸಲೆಂಟ್ ಉತ್ತರ ಕರ್ನಾಟಕ ಸ್ಟೈಲ್ ಊಟ ಇದು. ಸೂಪರ್ ಆಗದ ಅನಿಸಿದೆ. ನಾನು ಹೇಳಿದ್ದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಒಮ್ಮೆ ಟ್ರೈ ಮಾಡಿದಾಗ ಮಾತ್ರನೇ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟವಾದರೆ ನೋಡಿ, ಹಾಗೆ ಹೋಗಬೇಡಿ.
ತುಂಬ ಜನಕ್ಕೆ ಉತ್ತರ ಕರ್ನಾಟಕ ಫುಡ್ ತಿನ್ಬೇಕನ್ನೋರಿಗೆ ಶೇರ್ ಮಾಡಿ. ನಿಮ್ಮ ಬಿಸ್ನೆಸ್ ಪ್ರಮೋಷನ್ಸ್ಗಾಗಿ ಮೇಲ್ಗಡೆ ಕಾಣ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.